ಪರಮಾಗಮಗಳ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಿರುವ ಆತ್ಮಖ್ಯಾತಿ ನಾಮದ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜವಂಶಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಮ್ಮ ಜೀವನದಲ್ಲಿ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ 4ನೇ ಮಂಗಲಮಯ ಕಲಶಿದೆ. ಕರ್ಮ ಸರ್ವಮಪಿ ಸರ್ವವಿದೋ ಯತ್ ಬಂಧ ಸಾಧನಂ ಶಕ್ಯ ವಿಶೇಷಾತ್ ತೇನ ಸರ್ವಮಪಿ ತತ್ ಪ್ರತಿಷಿದ್ಧಂ ಜ್ಞಾನಮೇವ ವಿಹಿತಂ ಶಿವಹೇತುಃ. ತೇನ ತತ್ ಸರ್ವಂ ಅಪಿ ಪ್ರತಿಷಿದ್ಧಂ. ಆ ಕಾರಣದಿಂದ ಕರ್ಮವು ಶುಭ ರೂಪವಿರಲಿ ಅಥವಾ ಅಶುಭ ರೂಪವಿರಲಿ, ಅವುಗಳಲ್ಲಿ ಯಾವ ಮಿಥ್ಯಾದೃಷ್ಟಿ ಜೀವನು ಶುಭ ಕ್ರಿಯೆಯನ್ನು ಮೋಕ್ಷ ಮಾರ್ಗವೆಂದು ತಿಳಿದು ಅದರ ಪಕ್ಷ ವಹಿಸುತ್ತಾನೆ, ಅದರ ನಿಷೇಧ ಮಾಡಿದ್ದಾರೆ. ಮತ್ತು ಮೋಕ್ಷ ಮಾರ್ಗವು ಅದೇನು ಕರ್ಮವಿಲ್ಲ ಎಂಬ ಭಾವದ ಸ್ಥಾಪನೆ ಮಾಡಿದ್ದಾರೆ. ಏವ ಜ್ಞಾನಂ ಶಿವಹೇತು ವಿಹಿತಂ. ನಿಶ್ಚಯದಿಂದ ಶುದ್ಧ ಸ್ವರೂಪದ ಅನುಭವವು ಮೋಕ್ಷ ಮಾರ್ಗವಿದೆ. ಹೀಗೆ ಅನಾದಿ ಪರಂಪರೆಯ ಉಪದೇಶವಿದೆ. ಇಲ್ಲಿ ಮಿಥ್ಯಾದೃಷ್ಟಿ ಜೀವ ಯಾವುದೇ ವಿಶೇಷ ಇಲ್ಲದೇ ಇರುವಂಥ ಶುಭ ಅಶುಭ ಕ್ರಿಯೆಗಳಲ್ಲಿ ಯಾವುದೇ ವಿಶೇಷತೆ ಇಲ್ಲ, ಆದರೂ ಕೂಡ ಅದರಲ್ಲಿ ವಿಶೇಷತೆ ಮನ್ನಿಸ್ತಾನೆ. ಏನು ವಿಶೇಷತೆ? ಅವು ಎರಡೂ ಸಾಮಾನ್ಯ ರೂಪದಿಂದ ಬಂಧದ ಕಾರಣವೇ ಇದ್ರೂ ಕೂಡ ಒಂದನ್ನು ಬಂಧದ ಕಾರಣ ಅಂಥೇಳಿ ತಿಳಿತಾನೆ, ಇನ್ನೊಂದನ್ನು ಮೋಕ್ಷದ ಕಾರಣ ಅಂಥೇಳಿ ತಿಳಿತಾನೆ ಅನ್ನುವುದರೊಳಗೆ ಬರೀ ಸಹಜ ರೂಪದಿಂದ ತಿಳಿಯೋದಿಲ್ಲ, ಅದರದ ಪಕ್ಷ ವಹಿಸ್ತಾನೆ, ಆಗ್ರಹ ಇಟ್ಕೊಂಡಿದ್ದಾನೆ. ಅದರದ ಇಲ್ಲಿ ನಿಷೇಧ ಮಾಡ್ತಾ ಇದ್ದಾರೆ. ನಿಜವಾಗಿ ಜೀವನಿಗೆ ಇದು ಸುಲಭವಾಗಿ ತಿಳಿದು ಬರೋದ ಸ್ವಲ್ಪ ಸಾಧ್ಯ ಇಲ್ಲ ಅನ್ನಿಸ್ತಿದೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಮನುಷ್ಯ ಮಾತ್ರರಿಗೆ ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ ಯಾರಿಗೂ ಪಾಪ ಅನಿಸೋದನ್ನೇ ಇಲ್ಲ. ಹಿಂಸೆ, ಅಸತ್ಯ, ಕಳವು, ಕುಶೀಲ ಇವು 4 ಏನದವು, ಇವು ಸಾಮಾನ್ಯವಾಗಿ ಮನುಷ್ಯ ಮಾತ್ರರಿಗೆ ತ್ಯಾಗಯೋಗ್ಯ ಅನ್ನುವ ಭಾವನಾ ಇರ್ತಿದೆ. ಪ್ರತ್ಯಕ್ಷ ಅನಿವಾರ್ಯದಿಂದನೋ ಉದಯದ ಪ್ರಾಬಲ್ಯತೆಯಿಂದನೋ ಅಥವಾ ಯಾವುದೋ ಮೋಹದಿಂದನೋ ಆ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ಅಂತರಂಗದೊಳಗೆ ಆ ಕಾರ್ಯ ಒಳ್ಳೆಯವ ಅಂಥೇಳಿ ಅನಿಸೋದಿಲ್ಲ ಮನುಷ್ಯ ಮಾತ್ರರಿಗೆ. ಮತ್ತು ಮನುಷ್ಯ ಮಾತ್ರರಿಗೆಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡುವುದ, ಇನ್ನೊಬ್ಬರ ರಕ್ಷಣೆ ಮಾಡುವುದ, ಕುಶೀಲದ ಸೇವನೆ ಮಾಡದೇ ಇರೋದ, ಇನ್ನೊಬ್ಬರ ವಸ್ತುವನ್ನು ಕಳವು ಮಾಡದೇ ಇರೋದ, ಈ ಪ್ರಕಾರದ ಭಾವಗಳ ಸ್ವಾಭಾವಿಕವಾಗಿ ಇರ್ತವೆ. ಯಾರಿಗಿರ್ತವೆ? ಮನುಷ್ಯ ಮಾತ್ರರಿಗೆ ಅಂತ ಹೇಳ್ತಲ್ಲ. ಯಾರಿಗಿರ್ತವೆ ಅಂತಂದ್ರೆ ಮಿಥ್ಯಾದೃಷ್ಟಿಗಳಿಗೆಲ್ಲರಿಗೂ ಇರ್ತವೆ, ಆದರೆ ಸಮ್ಯಕ್ ದೃಷ್ಟಿಗಳಿಗೆ ಕೂಡ ಇರ್ತವೆ. ಅಂಥೇಳಿನ ಅವರ ಹಿಂಸೆ, ಅಸತ್ಯ, ಕಳವು, ಕುಶೀಲಗಳಿಂದ ದೂರವಿರುವ ರೂಪದ ಪರಿಣಮನವನ್ನು ಸಹಜವಾಗಿ ಮಾಡ್ತಾ ಇರ್ತಾರೆ. ಆದರೆ ಆ ಪರಿಣಮನವನ್ನು
ಅಥವಾ ಆ ಪರಿಣಮನದಲ್ಲಿರುವಂಥ ಯಾವುದೇ ಪರಿಣಾಮವನ್ನು ಮಂದ ಇರಲಿ ತೀವ್ರ ಇರಲಿ ಮೋಕ್ಷದ ಕಾರಣ ಅಂಥೇಳಿ ಅವರ ಮನ್ನಿಸುವುದಿಲ್ಲ. ವ್ಯತ್ಯಾಸ ಇರೋದಿಷ್ಟ ಮನ್ನಣೆಯೊಳಗಡೆ. ಮನ್ನಣೆ ಇರುವುದರಿಂದನ ಅವನು ವಿಶೇಷವಾಗಿ ಅದರ ಪಕ್ಷ ವಹಿಸ್ತಾನೆ. ಮಿಥ್ಯಾದೃಷ್ಟಿ ಜೀವ ಶುಭ ಬೇಕೇ ಬೇಕು. ನೋಡ್ರಿ, ವಚನ ವಿಕಲ್ಪ ಹಾಗಿದ್ದರೆ ಇರಲಿ, ಹಾಗೇ ಇರೋದ. ಅಶುಭದ ತ್ಯಾಗ ಮಾಡಬೇಕು, ಅಶುಭದ ತ್ಯಾಗ ಮಾಡಬೇಕು. ಅಶುಭ ರೂಪದಿಂದ ಪರಿಣಮನ ಮಾಡೋದ ಮನುಷ್ಯನಿಗೆ ಶೋಭಾದಾಯಕ ಅಲ್ಲ. ಪಂಚಪಾಪ ರೂಪದಿಂದ ತೀವ್ರ ಕಷಾಯ ರೂಪದಿಂದ ಪರಿಣಮನ ಮಾಡೋದ ಒಳ್ಳೆಯದಲ್ಲ ಅನ್ನುವ ಭಾವನೆ ಇರೋದು, ಅದೇ ಪ್ರಕಾರದ ಉಪದೇಶ ಇರೋದು. ಇದು ಸಹಜ ಇದೆ. ಭಾವನೆಯೂ ಇರೋದು, ಪರಿಣಮನೂ ಇರೋದು, ಮತ್ತು ಉಪದೇಶನೂ ಅದೇ ಪ್ರಕಾರ ಇರೋದ್ರಿ. ಆದರೆ ಅಭಿಪ್ರಾಯ ಯಾರಿಗೆ ಗೊತ್ತಾಗೋದ್ರೆ? ಅಭಿಪ್ರಾಯ ಸ್ವಯಂ ಆಯಾ ಜೀವದ ಅಂತರಂಗದೊಳಗೆ ಅವಲೋಕನೆ ಮಾಡಿದರೆ ಗೊತ್ತಾಗೋದಿದೆ. ಸಹಜ ರೂಪದಿಂದ ಗೊತ್ತಾಗೋದಿಲ್ಲ. ನೋಡ್ರಿ, ನಮ್ಮಲ್ಲೇ ಪರಿಣಾಮಗಳ ಪರಿವರ್ತನೆ ಆಗ್ತಿದೆಯಲ್ಲ, ಅದು ಸಹಜ ರೂಪದಿಂದ ಗೊತ್ತಾಗ್ತಿದೆ ಅಂದರೆ ಪರಿಣಾಮಗಳ ಪರಿವರ್ತನೆ ನಿರಂತರ ಆಗ್ತಾ ಇರ್ತಿದೆ. ಆದರೆ ನನಗೀಗ ಶುಭ ಪರಿಣಾಮ ಇದ್ದಾವೆ, ನನಗೀಗ ಅಶುಭ ಪರಿಣಾಮ ಬಂತು ಅಂದ್ರೆ ಸುಲಭವಾಗಿ ಅಥವಾ ಸಹಜವಾಗಿ ಅದು ಕೂಡ ಜೀವಕ್ಕೆ ಗೊತ್ತಾಗ್ತದೆ, ಪ್ರಗಟ ಇದೆ ರೀ ಅದ. ಆದರೆ ಆ ಪರಿಣಾಮ ಕೂಡ, ಬದಲಾಗುವಂಥ ಪರಿಣಾಮ ಕೂಡ ಜೀವದ ಜ್ಞಾನದ ಹಿಡಿತದೊಳಗೆ ಸಹಜವಾಗಿ ಬರುವುದಿಲ್ಲ. ಅಂದಮೇಲೆ ಆ ಪರಿಣಾಮದ ಹಿಂದೆ ಅಭಿಪ್ರಾಯ ಏನಿದೆಯಲ್ಲ ಅದು ಹೇಗಿರುತ್ತದೆ, ಅದು ಹಿಡಿತದೊಳಗೆ ಬರಬೇಕಾಯಿತು ಅಂತಂದರೆ ಜೀವದ ಜ್ಞಾನದೊಳಗೆ ಒಂದು ಪ್ರಕಾರದಿಂದ ಸೂಕ್ಷ್ಮತೆ ಅನ್ರಿ, ತೀಕ್ಷ್ಣತೆ ಅನ್ರಿ, ಯಥಾರ್ಥತೆ ಅನ್ರಿ ಬರೋದು ಅವಶ್ಯಕ ಇದೆ. ಪರಿಣಾಮಗಳ ನಿರಂತರ ಪರಿವರ್ತನೆ. ಟೋಡರಮಲ್ಜಿ ದೃಷ್ಟಾಂತ ಕೊಟ್ಟಿದ್ದಾರೆ. ಕಾಗೆಗೆ ಕಣ್ಣು ಎರಡಿದ್ರೂ ಕೂಡ ಆ ಗೊಂಬೆ ಒಂದೇ ಇರ್ತಿದೆ. ಅದು ಎಷ್ಟು ಶೀಘ್ರಗತಿಯಿಂದ ಪರಿಣಮನ ಮಾಡುತ್ತಿದೆ, ಅದರಿಂದ ಯಾರಿಗೂ ತಿಳಿದು ಬರುವುದಿಲ್ಲ ಕಿ ಅದಕ್ಕೆ ಒಂದೇ ಗೊಂಬಿದೆ. ಅದೇ ಪ್ರಕಾರ ಈ ಶುಭ ಅಶುಭ ಪರಿಣಾಮಗಳಲ್ಲೇ ಜೀವದ ಯಾವ ಚೈತನ್ಯ ನಿರಂತರ ಪರಿಣಮನ ಮಾಡ್ತಿದೆಯಲ್ಲ, ಅದು ಜೀವದ ಜ್ಞಾನಕ್ಕೆ ಅರ್ಥಾತ್ ಚೈತನ್ಯ ಶಕ್ತಿಗೆ ತಿಳಿಯೋದಿಲ್ಲ ರೀ. ಒಂದು ಸ್ವಲ್ಪ ಅದು ಸೂಕ್ಷ್ಮ ಆದ ನಂತರನ ತಿಳಿದು ಬರುವ ಸಾಧ್ಯತೆ ಇದೆ. ಪರಿಣಾಮ ರೀ. ಇನ್ನು ಆ ಪರಿಣಾಮದ ಹಿಂದ ಭದ್ರವಾದಂಥ ಅಭಿಪ್ರಾಯ ಯಾವುದಿದೆ, ಎಂಥದ್ದಿದೆ ಅನ್ನೋದನ್ನು ತಿಳ್ಕೊಳ್ಳುವ ಸಲುವಾಗಿ ಜೀವದೊಳಗ ವಿಶೇಷವಾಗಿ ತನ್ನ ಕಲ್ಯಾಣದ ಅಭಿರುಚಿ ಮೂಡಿ ಬರೋದು ಅವಶ್ಯಕ. ವಿಶೇಷವಾಗಿ ನೋಡ್ರಿ, ಮಂದಿರಕ್ಕೆ ಹೋಗೋದ, ಶಾಸ್ತ್ರ ಸ್ವಾಧ್ಯಾಯ ಮಾಡೋದ, ತೀರ್ಥ ವಂದನ ಮಾಡೋದ, ವ್ರತ ಉಪವಾಸ ಮಾಡೋದ, ಇವೆಲ್ಲವುಗಳನ್ನು ಮಾಡ್ತಾ ಇರೋ ವೇಳೆದೊಳಗೆ ನಿರ್ವಿಕಲ್ಪ ರೂಪದಿಂದ ನಮ್ಮ ಅಭಿಪ್ರಾಯದಲ್ಲಿ ಇದು ಧರ್ಮ ಕಾರ್ಯ ಇದೆ ಅಥವಾ ಧರ್ಮರೂಪದ ಪರಿಣಮನ ಇದೆ ಅನ್ನೋದ ನಿಶ್ಚಿತವಾಗಿ ಇದೆ ರೀ. ಅಭಿಪ್ರಾಯದೊಳಗೆ ನಾನು ಸಮಯ ಕಳೆಯುವ ಸಲುವಾಗಿ ಮಂದಿರಕ್ಕೆ ಹೋಗ್ತೀನಿ ಅನ್ನೋದು ಯಾರ ಅಭಿಪ್ರಾಯದೊಳಗನೂ ಇರ್ತದೆ. ನಾನು ಶಾಸ್ತ್ರ ಸ್ವಾಧ್ಯಾಯ ಮನೋರಂಜನೆಯ ಸಲುವಾಗಿ ಮಾಡ್ತೇನೋ ಅನ್ನೋ ಯಾರ ಅಭಿಪ್ರಾಯದೊಳಗನೂ ಇರೋದಿಲ್ಲ. ಮನಸ್ಸದರಲ್ಲೇ ವಿಶೇಷ ಬೇರೆ ಬೇರೆ ರೂಪದಿಂದ ರಂಜಿಸಿದೆ, ಈ ಮಾತು ಬೇರೆ. ಅದರ ಅಭಿಪ್ರಾಯದೊಳಗೆ ಏನಿರ್ತಿದೆ, ನಾನು ಧರ್ಮ ಮಾಡ್ತಾ ಇದ್ದೇನೆ ಅಥವಾ ನನಗೆ ಧರ್ಮ ಮಾಡೋದಿದೆ, ಅದರ ಸಲುವಾಗಿ ನಾನು ಸ್ವಾಧ್ಯಾಯ, ನನಗೆ ಧರ್ಮ ಮಾಡೋದಿದೆ ಅದರ ಸಲುವಾಗಿ ನನಗಿದೆ. ಅದು ನಿರ್ವಿಕಲ್ಪ ರೂಪದಿಂದ ಇದೆ ರೀ ಅಭಿಪ್ರಾಯ.
ಆ ಅಭಿಪ್ರಾಯ ಯಾವ ಜೀವದ ಲಕ್ಷ್ಯದೊಳಗೆ ಬರುವ ಸಾಧ್ಯತೆ ಇದೆಯೋ ಅದೇ ಜೀವದ ಆ ಪ್ರಕಾರದ ಶುಭ ಕ್ರಿಯೆಗಳ ಸಾರ್ಥಕ ಆಗುತ್ತವೆ, ಅರ್ಥಾತ್ ಅವುಗಳನ್ನು ಶುಭ ಅಂಥೇಳಿ ಹೇಳುವುದರಲ್ಲಿ ಬರ್ತದೆ. ಒಂದೇ ಒಂದು ಮಾತು ಇದೆ ನೋಡ್ರಿ, ಸ್ಪಷ್ಟ ಇದೆ. ಅಭಿಪ್ರಾಯದೊಳಗ ಎಲ್ಲಿಯವರೆಗೆ ಈ ಜೀವಕ್ಕ ಶುಭದಿಂದ ಲಾಭ ಅನ್ನುವಂಥದ್ದು ಇದೆಯೋ ಅಲ್ಲಿಯವರೆಗೆ ಆ ಶುಭ ಕಾರಣಾಂತರದಿಂದ ನಿಮಿತ್ತ ಪಡೆದು ಅಶುಭದೊಳಗೆ ಪ್ರವೃತ್ತ ಆಗಿ ಹೋಗ್ತಿದೆ. ಅರ್ಥಾತ್ ಆ ಶುಭ ಅಶುಭದ ಕಾರಣ ಆಗ್ತಿದೆ, ಅಶುಭಕ್ಕ ಮೂಲ ಆಗ್ತಿದೆ. ಏನು ಹೇಳ್ತು? ಎಲ್ಲಿಯವರೆಗೆ ಶುಭದಿಂದ ನನಗೆ ಲಾಭ ಇದೆ, ಶುಭದಿಂದ ಧರ್ಮ ಇದೆ, ಶುಭದೊಳಗ ನನ್ನ ಜೀವನದ ಸಾರ್ಥಕತೆ ಇದೆ ಅನ್ನುವ ಅಭಿಪ್ರಾಯ ಇದೆಯೋ ಅಲ್ಲಿಯವರೆಗೆ ಆ ಜೀವದ ಯಾವ ಯಾವ ಸಮಯದೊಳಗೆ ಎಷ್ಟೆಷ್ಟು ಶುಭದ ತೀವ್ರ ಮಂದ ಭಾವಗಳಾಗ್ತವೆಯೋ ಅವೆಲ್ಲವೂ ಕಾರಣಾಂತರದಿಂದ ನಿಮಿತ್ತವಶಾತ್ ಅಶುಭಕ್ಕನ ಆಧಾರ ನೋಡ್ಕೊಳ್ಳೋದು ಅವಶ್ಯಕಿದೆ. ಇನ್ನೊಬ್ಬರು ಏನು ತಿಳಿತಾರೆ, ಇನ್ನೊಬ್ಬರ ವರ್ತನೆ ಹೇಗಿದೆ, ಇದಂತೂ ನಮಗೆ ನೋಡುವ ಅಭ್ಯಾಸ ಅನಾದಿ ಕಾಲದಿಂದ ಇದೆ. ಆದರೆ ಆ ಅಭ್ಯಾಸವನ್ನು ಬಿಟ್ಟುಕೊಟ್ಟ ಅದೇ ಶಕ್ತಿಯನ್ನು ಇಲ್ಲಿ ತೊಡಗಿಸಿದರೆ ಒಂದು ಸ್ವಲ್ಪ ಏನರೇ ಕಾರ್ಯ ಆಗ್ಬೋದು. ಎಲ್ಲಿ ತನ್ನ ಅಂತರಂಗದೊಳಗೆ ಶುಭ ಪರಿಣಾಮ ಅರ್ಥಾತ್ ಶುಭ ಕಾರ್ಯಗಳೇನು ನಾನು ಮಾಡಲಿಕ್ಕೆ ತಯಾರಾಗ್ತೇನೆ, ಅದರ ಹಿಂದೆ ಆ ಶುಭದ ಪಕ್ಷ ಇದೆ. ಪಕ್ಷ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಶುಭ ಕಾರಣಾಂತರದಿಂದ ಅಥವಾ ಕಾಲಾಂತರದಿಂದ ಅಶುಭದ ಕಾರಣ ಆಗ್ತಿದೆ. ಅಂದ್ರನ ಇಲ್ಲಿ ಸ್ಪಷ್ಟ ಉಲ್ಲೇಖ ಏನು ತಿಳ್ಕೊಳ್ಳೋದ ಅಂತಂದ್ರೆ, ಶುಭದೊಳಗ ಯಾರ್ದ ಪಕ್ಷ ಇದೆ, ಒಳ್ಳೆಯದೆನ್ನುವ ಅಭಿಪ್ರಾಯ ಇದೆ, ಅಲ್ಲಿಯವರೆಗೆ ಆ ಶುಭ ಭಯಂಕರ ಅಶುಭಕ್ಕೆ ಕಾರಣ ಆಗ್ತಿದೆ ನೋಡ್ರಿ. ಮತ್ತು ಜೀವನಿಗೆ ಯಾವಾಗ ಈ ಪ್ರಕಾರದ ಅಭಿಪ್ರಾಯ ಬರ್ತಿದೆಯೋ, ಯಾವ ಪ್ರಕಾರದ? ಶುಭ ಅಶುಭ ಎರಡೂ ಸಮಾನ ರೂಪದಿಂದ ಸಂಸಾರದ ಆಧಾರ ಇದ್ದಾವೆ. ಶುಭ ಅಶುಭದೊಳಗ ಯಾವ ಪ್ರಕಾರದ ವಿಶೇಷತೆ ಇಲ್ಲ. ಜೀವನಿಗೆ ಬಂಧದ ಕಾರಣ ಇದ್ದಾವೆ. ಚತುರ್ಗತಿ ಪರಿಭ್ರಮಣದ ನಾವು ಟೋಡರಮಲ್ಜಿಯ ಅವಲೋಕನೆ ಮಾಡಿದ್ರೆ, ಅಥವಾ ದೌಲತರಾಮರ ಅವಲೋಕನೆ ಮಾಡಿದ್ರೆ, ಅಥವಾ ಪಂಚಾಸ್ತಿಕಾಯದಂಥ ಸಿದ್ಧಾಂತ ಗ್ರಂಥಗಳ ಅವಲೋಕನೆ ಮಾಡಿದ್ರೆ, ನರಕದಿಂದ ಜೀವ ಎಲ್ಲಿ ಬರ್ತಾನೆ, ಸ್ವರ್ಗದಿಂದ ಜೀವ ಎಲ್ಲಿ ಹೋಗ್ತಾನೆ, ಇದನ್ನು ತಿಳಿದ್ರೆ ಅಥವಾ ಇದರದ ಅವಲೋಕನೆ ಮಾಡಿದ್ರೆ ನಮಗೆ ತಿಳಿದು ಬರ್ತಿದೆ. ಏನ? ಶುಭದ ಪಕ್ಷ ಇರುವಂಥವ ಯಾವ ಶುಭ ಪರಿಣಾಮಗಳನ್ನು ಮಾಡ್ತಾನೆ, ಶುಭ ಕ್ರಿಯೆಗಳನ್ನು ಮಾಡ್ತಾನೆ, ಅವ ಕಾಲಾಂತರದಿಂದ ಮಹಾನ್ ಅಶುಭಕ್ಕೆ ಕಾರಣ ಆಗ್ತವೆ. ಅಂದ್ರೆ ಸ್ವರ್ಗಕ್ಕೆ ಹೋದವ 9ನೇ ಗ್ರೈವೇಕದವರೆಗೆ ಹೋದವ ಏನು ಮಾಡ್ತಾನೆ? ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋಗ್ತಾನೆ? ಏಕೇಂದ್ರಿಯದೊಳಗೆ ಹೋಗ್ತಾನೆ, ಸ್ಥಾವರ ಆಗ್ತಾನೆ. ಮತ್ತು ನರಕದ ನಾರಕಿ ಏನಾಗ್ತಾನೆ? ನರಕದ ನಾರಕಿ ಮನುಷ್ಯ ಆಗ್ತಾನೆ ಅಂತ ಹೇಳಿದ್ದಾರೆ. ನರಕದಿಂದ ಬಂದ ಜೀವ ಮನುಷ್ಯ ಆಗ್ತಾನೆ. ನರಕದಿಂದ ಬಂದ ಜೀವ ಏಕೇಂದ್ರಿಯ ಆಗೋದನ ಇಲ್ಲ. ಗೌರವ ಭೂಗೋಳದೊಳಗೆ ಬಂದದ್ದು ವಿಷಯ ಇದೆ. ಇದು ತ್ರಿಲೋಕ ಸಾರದ ಆಧಾರದಿಂದ ರಚಿಸಲ್ಪಟ್ಟಂಥ ಯಾವ ಕೃತಿ ಇದೆಯೋ ಅದರಲ್ಲಿ ಬಂದದ್ದಿದೆ. ನರಕದಿಂದ ಗಮನ ಅದು ಇದೇನೋ ಅದು ತೆಗೆದು ಹೋದ್ರೆ, ನರಕದಿಂದ ಜೀವ ಯಾವೂ ನರಕದಿಂದ 1ರಿಂದ 7ನೇ ನರಕದವರೆಗೆ ಯಾವೂ ನರಕದ ನಾರಕಿ ಜೀವ ಏಕೇಂದ್ರಿಯ ಆಗುವುದಿಲ್ಲ. ಸ್ವರ್ಗದ ಜೀವ ಮಿಥ್ಯಾದೃಷ್ಟಿ ಇದ್ದ ಅಂದ್ರೆ ವಿಮಾನವಾಸಿ ಕೂಡ ಜೋ ವಿಮಾನವಾಸಿ ಹೂँ थाय सम्यक दर्शन बिन दुख पाए तह तय चय
ಸ್ಥಾವರತನುಧರೆ. ವಿಮಾನವಶ ಅಂದ್ರೆ ಇದರ ಅರ್ಥ ಏನಾಯಿತು? ಶುಭದ ಪಕ್ಷದ ಮೂಲಕ ಶುಭದಲ್ಲಿ ಯಾವ ಜೀವ ಪ್ರವರ್ತನೆ ಮಾಡ್ತಾನೋ, ಶುಭ ಕಾರ್ಯಗಳನ್ನು ಮಾಡ್ತಾನೋ, ಶುಭ ಪರಿಣಾಮಗಳನ್ನು ಮಾಡ್ತಾನೋ, ಆ ಜೀವದ ಆ ಶುಭ ಪರಿಣಾಮದಿಂದ ವರ್ತಮಾನದಲ್ಲಿ ಅನಂತ ದುಃಖದ ಅನುಭವ ಇದೆರಿ. ಅನಂತ ಯಾಕೆ ಅಂತಂದ್ರೆ ಅನಂತಾನುಬಂಧೀಯ ಪರಿಣಾಮ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಅದು ಬೇಕಾದಷ್ಟು ಮಂದ ಇದ್ರೂ ಕೂಡ ಅನಂತ ದುಃಖ. ಮತ್ತು ಭವಿಷ್ಯದೊಳಗ ಯಾವುದೋ ಒಂದು ಭವದಲ್ಲಿ ಒಂದು ಸ್ವಲ್ಪ ಸುಖ ಕೊಟ್ಟು ನೋಡ್ರಿ, ಅನಂತ ಅನಂತ ಸಂಸಾರದ ಅಪೇಕ್ಷಾದಿಂದ 9ನೇ ಗ್ರೈವೇಯಕ್ಕೆ ಹಿಡಿದ್ರೂ ಕೂಡ 31 ಸಾಗರೋಪಮ ಆಯು ಇದೆ ರೀ. ಅಲ್ಲಿ 31 ಸಾಗರೋಪಮ ಆಯುವಿನವರೆಗೆ ಅರ್ಥಾತ್ ಕಾಲದವರೆಗೆ ಸಂಯೋಗಕೃತ ಸುಖ ಇರ್ತಿದೆ ರೀ. ಜೀವನಿಗೆ ಸುಖದ ಅನುಭವ ಸ್ವಭಾವತಃ ಇರುವುದಿಲ್ಲ, ಸಂಯೋಗಕೃತ. ಅದು ಕೂಡ 31 ಸಾಗರೋಪಮ ಬಹಳ ದೀರ್ಘ ಐತ್ರಿ. ಆದರೆ ಅನಂತ ಸಂಸಾರದ ಅಪೇಕ್ಷಾದಿಂದ 31 ಸಾಗರೋಪಮ ಎಷ್ಟಿದೆ ರೀ? ಬಹಳ ಅಲ್ಪ ಇದೆ ರೀ. ಅದಕ್ಕೆ ಯೋಚನೆ ಮಾಡು. ಶುಭ ಪರಿಣಾಮವನ್ನು ಬಿಡುವ ಮಾತಿಲ್ಲ. ಶುಭದ ಉಪದೇಶ, ಪರಸ್ಪರರಲ್ಲಿ ಚರ್ಚೆ, ಉಪದೇಶಾದಿಗಳನ್ನು ಮಾಡೋದು, ಗುರುಗಳು ಕೂಡ ಶುಭದ ಉಪದೇಶ ಮಾಡೋದು, ಇದರದ ನಿಷೇಧ ಇಲ್ಲ. ಆದರೆ ಶುಭದ ಪಕ್ಷ ಇರೋದು ಇದೆಯಲ್ಲ, ಅದು ನಿಷೇಧ. ದಿನ ಇದೇ ಇದೆ ಇದೇ ಇದೆ. ನಡಿ ಒಂದು 8 ದಿವಸ ಶಿಬಿರಕ್ಕೆ ಹೋಗೋಣ, ನಡಿ ಒಂದು 8 ದಿವಸ ಸಿದ್ಧಚಕ್ರ ಆರಾಧನೆಯೊಳಗೆ ಸಮಾವೇಶಗೊಳ್ಳೋಣ. ಒಂದು ಸ್ವಲ್ಪ ಇದರದ್ದು ನಿವೃತ್ತಿ ಆಗಿ ಅಂದ್ರೆ ಅಲ್ಲಿ ಪಕ್ಷ ಇದೆ ಏನಿಲ್ಲರಿ, ಅದು ಗ್ರಹಣ ಯೋಗ್ಯ ಇದೆ, ಇದು ತ್ಯಾಗ ಯೋಗ್ಯ ಇದೆ. ಅದೇ ಸಂಸಾರ ಶರೀರ ಭೋಗದ ಪರಿಣಾಮಗಳ, ವಿಷಯ ಕಷಾಯದ ಪರಿಣಾಮಗಳ, ಪಾಪರೂಪದ ಪರಿಣಾಮಗಳ, ವ್ಯಸನ ರೂಪದ ಪರಿಣಾಮಗಳ ತ್ಯಾಗ ಯೋಗ್ಯನ ಅದಾವು. ಅವು ತ್ಯಾಗ ಯೋಗ್ಯ ಇದ್ದಾವೆ ಅಂಥೇಳಿ ಮನುಷ್ಯನಿಗೆ ಉಪದೇಶ ಕೊಡುವ ಅವಶ್ಯಕತೆನೇ ಇಲ್ಲ. ಮನುಷ್ಯ ಮಾತ್ರರಿಗೆ ಅವು ತ್ಯಾಗ ಯೋಗ್ಯ ಸ್ವಾಭಾವಿಕವಾಗಿ ಅನ್ನಿಸ್ತವ್ರಿ. ಉಪದೇಶ ಕೊಡುವ ಅವಶ್ಯಕತೆನೇ ಇಲ್ಲ, ಅವುಗಳನ್ನು ಬಿಡು ಅಂಥೇಳಿ ಹೇಳುವ ಅವಶ್ಯಕತೆ ಇಲ್ಲ. ಒಂದು ರೀತಿಯಿಂದ ನೋಡಿದರೆ ಅವುಗಳ ಕುರಿತು ಯೋಗ್ಯ ಕಾರ್ಯ ಅನ್ನುವ ಭಾವ ಇಲ್ಲದೇ ಇರುವಿಕೆ ಏನಿದೆಯಲ್ಲ, ಅದು ಅವುಗಳ ತ್ಯಾಗನೇ ಇದೆ. ಇದೇನಿಲ್ರಿ. ಇನ್ನೊಂದ್ಸಲ ಯಾವ ಕಾರ್ಯಗಳನ್ನು ವಿಷಯಗಳಲ್ಲಿ ಪ್ರವರ್ತನೆ ಮಾಡೋದನ್ರಿ, ಪಂಚಪಾಪಗಳಲ್ಲಿ ಯಾವುದಾದರೂ ಸ್ಥೂಲ ರೂಪದಿಂದ ತನ್ನ ಬುದ್ಧಿಗೆ ತಿಳಿದು ಬರುವ ಹಾಗೆ ಪ್ರವರ್ತನೆ, ಯಾರದೋ ಒಂದು ವಸ್ತುವನ್ನು ತಗೊಳ್ತಾ ಇರ್ತೀವ್ರಿ. ಆ ವೇಳೆದೊಳಗೆ ಅಂತರಂಗದಲ್ಲಿ ಇದು ಯೋಗ್ಯಿಲ್ಲ ಅನ್ನೋ ಭಾವ ಇರ್ತಿದ್ದೇನೆ. ಹಾಗಾದ್ರೆ ಆ ಭಾವ ಒಂದು ಅಪೇಕ್ಷಾದಿಂದ ಏನಾಯ್ತ್ರಿ? ಏನಾಯ್ತು? ಅದರ ತ್ಯಾಗನ ಆಯ್ತಲ್ಲ. ಯಾವುದೋ ಒಂದು ಅಪೇಕ್ಷಾದಿಂದ ಕಥಂಚಿತ್ ಆಯ್ತೇನಿಲ್ಲ. ಹಾಗಾದ್ರೆ ಅದರ ತ್ಯಾಗ ಮಾಡು ಅಂಥೇಳಿ ಅವನಿಗೆ ಪ್ರತ್ಯೇಕವಾಗಿ ಮತ್ತೇನು ಉಪದೇಶ ಕೊಡಬೇಕಾಗಿದೆ. ಹಾಗಾದ್ರೆ ಉಪದೇಶ ಯಾವುದರದಿದೆ? ಜೀವನಿಗೆ ಕಲ್ಯಾಣದ ಸಲುವಾಗಿ ಯಾವ ಕಾಲದೊಳಗನು ಉಪದೇಶ ಯಾವುದರದ್ದು ಇದೆ ಅಂತಂದ್ರೆ, ಯಾವ ಶುಭ ಭಾವ, ಪರೋಪಕಾರ ರೂಪ ಭಾವ, ಅಹಿಂಸೆಯ ಭಾವ, ಇನ್ನೊಂದು ಜೀವಕ್ಕೆ ಪೀಡೆ ತಗಲಿಸದೆ ಇರುವ ಭಾವ ಏನಿದೆ, ಅದರಲ್ಲೇ ನಿನಗೆ ವರ್ತಮಾನದಲ್ಲಿ ಸ್ವಲ್ಪ ಯೋಗ್ಯಾಯೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಅದನ್ನು ಯೋಗ್ಯ ಅಂಥೇಳಿ ಲೌಕಿಕದ ಅಪೇಕ್ಷಾದಿಂದ ಹೇಳ್ಬೋದು. ಆದರೆ ವಾಸ್ತವದಲ್ಲಿ ನಿನ್ನ ಯಾವ ತ್ರಿಕಾಲಿ ಸತ್ತಾ ಇದೆಯೋ ಆ ಸತ್ತಾದ ಅಪೇಕ್ಷಾದಿಂದ ನಿನ್ನ ಯಾವ ಚೈತನ್ಯ ಸ್ವಭಾವ ಇದೆಯೋ, ಸಹಜ ಅತೀಂದ್ರಿಯ ಜ್ಞಾನ ಮತ್ತು ಆನಂದ ಸ್ವಭಾವಿ ನೀನಿದೆಯೋ, ಆ ನಿನ್ನ ಸಲುವಾಗಿ ಈ ಶುಭ ಭಾವ ಸ್ವಲ್ಪ ಮಾತ್ರ ಕೂಡ ಗ್ರಹಣ ಯೋಗ್ಯ ಇಲ್ಲಪ್ಪ, ಅದು ಆಧರಿಸಲಿಕ್ಕೆ ಯೋಗ್ಯ ಇಲ್ಲ. ಉಪದೇಶ 2 ಪ್ರಕಾರದ್ರಿ. ಒಂದು ಲೋಕದಲ್ಲಿ ಬಾಳಿ ಬದುಕುವ ರೀತಿಯಿಂದ, ಒಂದು 3 ಕಾಲದಲ್ಲಿ ನಿನ್ನ ಸತ್ತಾ ಇದೆ, ಅರ್ಥಾತ್ ನನ್ನ ಅಸ್ತಿತ್ವ ಇದೆ, ಆ ನನ್ನ ಇರುವಿಕೆಗೆ ಯಾವುದು ಬಾಧಾರೂಪ ಇದೆ ಅದನ್ನು ತಿಳ್ಕೊಳ್ಳೋದ ಇದು 2ನೇ ಉಪದೇಶ. ನಾವು 1ನೇ ಉಪದೇಶಕ್ಕೆ ಅರ್ಹ ಇದ್ದೇವೆಯೋ ಅಥವಾ 2ನೇ ಉಪದೇಶದ ಪಾತ್ರತೆ ಬಂದದ್ದು ಇದೆ. ಇದನ್ನು ಪ್ರತಿಯೊಬ್ಬರೂ ತಮ್ಮಲ್ಲೇ ತಾವು ಪ್ರಶ್ನೆ ನಾನು ಕೇಳ್ತಾ ಇಲ್ಲ. 1ನೇ ಉಪದೇಶ ಏನಿದೆ, ಲೌಕಿಕದಲ್ಲಿ ಕೂಡ ಮನುಷ್ಯ ಭವವನ್ನು ಪಡೆದು ಜೈನ ಕುಲದೊಳಗೆ ಬಂದ ಈ ಪ್ರಕಾರ ಜಿನೇಂದ್ರರ
ಮಾರ್ಗದಲ್ಲಿ ಬರುವ ಪ್ರಯತ್ನವನ್ನು ಬಾಹ್ಯ ಕ್ರಿಯಾಪೇಕ್ಷಾದಿಂದ ಮಾಡ್ತಾ ಇರುವಂಥ ನೀನ ಯಾವ ಉಪದೇಶಕ್ಕೆ ಅರ್ಹ ಇದ್ದಿ? ಪಾಪ ಪರಿಣಾಮಗಳನ್ನು ಬಿಟ್ಕೊಡು ಅಂತ ಹೇಳುವ ಉಪದೇಶಕ್ಕೆ? ಪಾಪ ಪರಿಣಾಮಗಳನ್ನು ಬಿಟ್ಟುಕೊಡುವ ಉದ್ದೇಶ ಅಂತೂ ನಿನ್ನ ಅಂತರಂಗದಲ್ಲಿ ಇದೇನೇ ಇದೆ. ಅನಿವಾರ್ಯವಾಗಿ ಉದಯದ ಪ್ರಾಬಲ್ಯತೆಯಿಂದ ಅಥವಾ ಭವಿತವ್ಯದ ಬಲಿಷ್ಠತೆಯಿಂದ ಕೂಡ ಮನುಷ್ಯ ಪಾಪವನ್ನು ನಿರರ್ಗಲವಾಗಿ ಮಾಡ್ತಾ ಇದ್ರೂ ಕೂಡ ಎಲ್ಲೋ ಒಂದು ಮೂಲೆಯೊಳಗ ಮನುಷ್ಯ ಪರ್ಯಾಯವನ್ನು ಪಡೆದಿರುವಂಥ ಆ ತ್ರಿಕಾಲಿ ಚೈತನ್ಯಮಯ ಜೀವನಿಗೆ ಇದು ಯೋಗ್ಯ ಇಲ್ಲ ಅನ್ನುವ ಭಾವ ಇದ್ದೇ ಇರುತ್ತಿದೆ ಅವನ ಅಂತರಂಗದ ಯಾವುದೋ ಒಂದು ಮೂಲೆಯೊಳಗೆ. ಅದು ಕಾಣಿಸ್ತಿದೇನ್ರಿ? ಮಾತಾಡಿ ತೋರಿಸಬೇಕಾಗಿದೆಯೇನ? ಕಾರ್ಯವನ್ನು ಬಿಟ್ಟು ತೋರಿಸಬೇಕಾಗಿದೆಯೇನ? ಇಲ್ಲ. ಅಂತರಂಗದ ಯಾವುದೋ ಒಂದು ಮೂಲೆಯೊಳಗೆ ಮನುಷ್ಯ ಪರ್ಯಾಯವನ್ನು, ಆ ಪರ್ಯಾಯದ ಸ್ವಭಾವ ಇದೆ ರೀ ಅದ. ಆದರೆ ಆ ಪರ್ಯಾಯದ ಸ್ವಭಾವವನ್ನು ಪುನಃ ಚರ್ಚೆ ಮಾಡಿ ಅದರದ ಒಂದು ಆವಿರ್ಭೂತತೆಯನ್ನು ಮಾಡುವಂಥ ಪ್ರಸಂಗ ಈಗ ನಮ್ಮ ಜೀವನದೊಳಗೆ ಇಲ್ಲ. ನಮ್ಮ ಜೀವನದೊಳಗೆ ನಾವು ಯಾವ ಒಂದು ಮಟ್ಟಕ್ಕೆ ಬಂದಿದ್ದೇವೆ ಅಂತಂದ್ರೆ, ನಾನು ತ್ರಿಕಾಲಿ ಸತ್ತಾರೂಪದಿಂದ ಇರುವಂಥ ಚೈತನ್ಯಮಯ ಜೀವ ದ್ರವ್ಯ ಇದ್ದೇನೆ, ಜೀವ ಪದಾರ್ಥ ಇದ್ದೇನೆ, ಜೀವ ತತ್ವ ಇದ್ದೇನೆ, ಜೀವಾಸ್ತಿಕಾಯ ಇದ್ದೇನೆ. ಹೀಗಿರುವಳದೊಳಗ ನನ್ನ ಜೀವನದಲ್ಲಿ ವರ್ತಮಾನ ಜೀವನಕ್ಕೆ ಎಷ್ಟು ಅವಶ್ಯಕ ಇದೆಯೋ ಅದರಲ್ಲಿ ಯೋಗ್ಯದ ಯಾವುದೇ ಪ್ರಕಾರದ ನಿರ್ಣಯ ಮಾಡಿ ನಾನೀಗ ಕೃತ್ರಿಮವಾಗಿ ಆಚರಣೆ ಮಾಡುವಂಥ ಪರಿಸ್ಥಿತಿಯೊಳಗಿಲ್ಲ. ಆದರೆ ನನ್ನ ಯಾವ ತ್ರಿಕಾಲಿ ಸತ್ತಾ ಇದೆಯೋ ಆ ಸತ್ತಾವನ್ನು ನಿರ್ಬಾಧಗೊಳಿಸುವ ಸಲುವಾಗಿ ಈಗ ನನಗೆ ಉದ್ಯಮ ಮಾಡೋದಿದೆ. ತಿಳಿತೇನಿಲ್ರಿ ಸುಧಾರ್ಥ? ವರ್ತಮಾನ ಜೀವನಕ್ಕೆ ಯಾವುದು ಯೋಗ್ಯ ಅಥವಾ ಅಯೋಗ್ಯ ಇದೆಯೋ ಅದರಲ್ಲೇ ಮತ್ತೆ ಪುನಃ ನಾನು ತೊಡಗಿ ನಿಲ್ಲೋದು ಅವಶ್ಯಕ ಇಲ್ಲ. ಇನ್ನು ಮೇಲೆ ಅದು ಯಾವ ಪ್ರಕಾರ ಆಗಬೇಕೋ ಆ ಪ್ರಕಾರ ಆಗ್ತಾ ಇರ್ತಿದೆ. ಇದು ವಸ್ತು ಸ್ವರೂಪ. ಮತ್ತು ಹೇಯ ಅಹೇಯ ತ್ಯಾಗ ಗ್ರಹಣ ಯೋಗ್ಯ ಇವುಗಳದ್ದು ಬಹಳಷ್ಟು ಸಂಸ್ಕಾರ ನನ್ನ ಜೀವನದ ಮೇಲೆ ಆಗದ್ದಿದೆ. ಇನ್ನು ಮತ್ತೆ ಪುನಃ ಅದರಲ್ಲೇನೆ ಯೋಗ್ಯ ಅಯೋಗ್ಯ ಈ ವರ್ತಮಾನ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಯೋಗ್ಯ ಅಯೋಗ್ಯದ ವಿಕಲ್ಪದೊಳಗೆ ಎಷ್ಟು ಕಾಲ ಕಳೆಯುವುದರಿಂದ? ಹಾಗಾದರೆ ಇನ್ನು ನಮ್ಮ ಕರ್ತವ್ಯ ಏನಿದೆ, ನಮಗೆ ಅರ್ಹತೆ ನಮ್ಮಲ್ಲೇ ಯಾವ ಪ್ರಕಾರದ ಒಂದು ಸ್ತರ ಮಟ್ಟ ಬಂದದ್ದಿದೆ ಅಂತಂದ್ರೆ, ನಾನು ತ್ರಿಕಾಲ ಸತ್ತಾರೂಪದಿಂದಿರುವಂಥ ಇಡೀ ವಿಶ್ವದಿಂದ ನಿರಪೇಕ್ಷ ತತ್ವ ಇದ್ದೇನೆ. ಆ ನಿರಪೇಕ್ಷ ಚೈತನ್ಯಮಯ ತತ್ವಕ್ಕ ಬಾಧೆ ಬರದೇ ಇರುವಂಥ ಜೀವನ ನನ್ನದಾಗಬೇಕು ಅನ್ನೋ ಗುರಿ ಬೇಕು. ತ್ರಿಕಾಲಿ ನಿರಪೇಕ್ಷ ತತ್ವ ವಿಶ್ವದ ಯಾವ ಪದಾರ್ಥದಿಂದ ಯಾವುದೇ ಪ್ರಕಾರದ ಅಪೇಕ್ಷೆಯನ್ನಿಟ್ಟುಕೊಂಡ ಇನ್ನು ಜೀವನ ಮಾಡಬೇಕಾದಂಥ ಪ್ರಸಂಗ ನಂದೇ. ವಸ್ತುತಃ ಅಂತೂ ನನಗೆ ಯಾವ ಪ್ರಕಾರದ ಯಾವ ವಿಶ್ವದ ಯಾವುದೇ ಪದಾರ್ಥದ ಯಾವುದೇ ರೀತಿಯ ಅಪೇಕ್ಷೆ ಯಾವ ಕಾಲದಲ್ಲೂ ಇಲ್ಲರಿ. ವಸ್ತು ಸಾಪೇಕ್ಷ. ಆದರೆ ನನ್ನ ಪರ್ಯಾಯದೊಳಗೆ ಆಗ್ರಹ ಇತ್ತಲ್ಲ, ಆ ಆಗ್ರಹವನ್ನು ಈಗ ಬಿಟ್ಟು ಕೊಡೋದು ಅವಶ್ಯಕ. ಬಹಳ ಅದ್ಭುತ ಮಾತಿದೆ. ವಿಶ್ವ ವ್ಯವಸ್ಥೆ ಮೊನ್ನೆ ಹೇಳಿದ್ದಿತ್ತು ಸೂಕ್ಷ್ಮ ಸೂಕ್ಷ್ಮ ಅನ್ನುವಂಥ ಮಾತ ಪುದ್ಗಲದ ಸ್ಕಂದಕ್ಕೆ ಅನ್ವಯಿಸ್ತಿದೆಯೋ ಅಥವಾ ಪರಮಾಣುವಿಗೆ ಅನ್ವಯಿಸ್ತಿದೆ ಅನ್ನುವ ಪ್ರಶ್ನೆ ಬಂದಿದೆ. ಅದನ್ನು ತಾವು ಅವಲೋಕನೆ ಮಾಡಿದ್ದಿರಬಹುದು, ಓದಿದ್ದಿರಬಹುದು. ಆದರೆ ಇಲ್ಲಿ ಈಗ ವಿಷಯ ಇದೆ, ಪರಮಾಣು ಏಕಪ್ರದೇಶಿ ಇದೆ. ಪರಮಾಣು ಏಕಪ್ರದೇಶಿ ಇದೆ ಅಂದರೆ ನಿರಪೇಕ್ಷತೆ ಸಿದ್ಧಿ ಮಾಡೋದಿದೆ. ಇಲ್ಲಿ ವಿಷಯಾಂತರ ಮಾಡೋದಿಲ್ಲ, ಕಾಲಹರಣ ಮಾಡೋದಿಲ್ಲ. ಎಲ್ಲಕ್ಕಿಂತ ಕಡಿಮೆ ಅಥವಾ ಲಕ್ಷ್ಯ ಇರಿಸುವಂಥದ್ದು ವಸ್ತು ನಮ್ಮ ಜೀವನದೊಳಗೆ ಏನ್ರಿ ಇದೆ ಅಂತಂದ್ರೆ ಕಾಲ. ಅದನ್ನು ಹರಣ ಮಾಡೋದನ್ನೇ ಇರುವುದಿಲ್ಲ, ಅದನ್ನು ಕಳೆಯೋದನ್ನೇ ಇರುವುದಿಲ್ಲ. ಅದು ಅಷ್ಟು ಅಮೂಲ್ಯವಿದೆ ನಮ್ಗೆ.
ಹಾಗಾದರೆ ಇಲ್ಲಿ ನಿರಪೇಕ್ಷತೆಯನ್ನು ಸಿದ್ಧ ಮಾಡುವ ಸಲುವಾಗಿ ವಿಚಾರ ಮಾಡಿದರ ಜೀವ ಅಸಂಖ್ಯ ಪ್ರದೇಶಿ ಇದ್ದಾನೆ, ಪರಮಾಣು ಏಕ ಪ್ರದೇಶಿ ಇದೆ. ಒಂದು ಪರಮಾಣು ಅರ್ಥಾತ್ ಪುದ್ಗಲ ದ್ರವ್ಯ ರೂಪಿ ಇದೆ, ಉಳಿದ 5 ದ್ರವ್ಯ ಅರೂಪಿ ಅದಾವೆ. ಹಾಗಾದ್ರೆ ಅರೂಪಿಯೊಳಗೆ ಸೂಕ್ಷ್ಮತ್ವ ಇದೆಯೋ, ಪ್ರದೇಶದ ನ್ಯೂನಾಧಿಕತೆಯೊಳಗೆ ಸೂಕ್ಷ್ಮತ್ವ ಇದೆಯೋ, ಯಾವುದರೊಳಗಿದೆ? ಈಗ ಪುದ್ಗಲದ ಮಾತು ಹೇಳಲಿಲ್ಲ, 6 ಪರ್ಯಾಯ ಪುದ್ಗಲದ್ದು ಇದ್ವಲ್ಲ, ಅವುಗಳ ಮಾತಿಲ್ಲ, 6 ದ್ರವ್ಯಗಳ ಮಾತಿದೆ. ಸೂಕ್ಷ್ಮ ಯಾವುದಿದೆ ಹೇಳ್ರಿ? ಆಕಾಶ ಅರೂಪಿ ಇದೆ ರೀ, ಅನಂತ ಇದೆ ರೀ, ಅದ 10 ದಿಕ್ಕಿಗೆ ಅನಂತ ಇದೆ ನೋಡ್ರಿ. 6 ದ್ರವ್ಯಗಳದ್ದಾಗ್ಲಿ, ದ್ರವ್ಯಗುಣ ಪರ್ಯಾಯದ್ದಾಗ್ಲಿ, ಚರ್ಚೆನ ಇಷ್ಟ ರಸಾಳ ಇದೆ ಇರಲಿ, ಅದರೊಳಗೆ ರಸ ಬರೋದು ಅವಶ್ಯಕ ಇದೆ. ಆಕಾಶದ ಪ್ರದೇಶ ಎಷ್ಟದವ್ರಿ? ಅನಂತದವ್ರಿ. ಆಕಾಶದ ಪ್ರದೇಶ 10 ದಿಕ್ಕಿಗೆ ಅನಂತದವ್ರಿ, ಆದ್ರೆ ಅದು ಅರೂಪಿ ಇದೆ. ಹಾಗಾದ್ರೆ ಅರೂಪಿ ಇರುವುದರಿಂದ ಸೂಕ್ಷ್ಮತೆ ಇದೆಯನ? ಇದು ಒಂದು ಪ್ರಶ್ನೆ ರೀ. ಯಾರೂ ಉತ್ತರ ಹೇಳೋದಿಲ್ಲ, ವಿಚಾರದ ಸಲುವಾಗಿ ವಿಷಯ ರೀ. ಧರ್ಮ, ಅಧರ್ಮ ಮತ್ತು ಜೀವ ಇವು 3 ಅವುಗಳ 3ರದ್ದು ಪ್ರದೇಶ ಸಮಾನ ಇದೆ. ಎಷ್ಟ? ಲೋಕಾಕಾಶ ಪ್ರಮಾಣ ರೀ, ಅಸಂಖ್ಯಾತ ಲೋಕಾಕಾಶ ಪ್ರಮಾಣ. ಉಳಿದು ಎಷ್ಟ್ರಿ? 2 ಉಳಿದು. ಕಾಲಕ್ಕೆ ಪ್ರದೇಶ ಇಲ್ಲ, ಅದು ಏಕ ಪ್ರದೇಶ ಇದೆ ರೀ, ಅದರ ಸಲುವಾಗಿ ಕಾಯಲಿಲ್ಲ. ಅದಕ್ಕ ಪುದ್ಗಲಕ್ಕ ವಾಸ್ತವದಲ್ಲಿ ಶಕ್ತಿ ಅಪೇಕ್ಷಾದಿಂದ ಕಾಯಂದಿದ್ದಾರೆ. ಆದ್ರೆ ಪುದ್ಗಲ ನಿಜವಾಗಿ ಪರಮಾಣು ಏನಿದೆ ಅಲ್ಲ, ಅದುವೇ ದ್ರವ್ಯ ಇದೆ ರೀ. ನಿಜವಾಗಿ ಪುದ್ಗಲ ದ್ರವ್ಯ ಪರಮಾಣುವೇ ಇದೆ. ಸ್ಕಂಧ ಏನಿದೆ ಅದ ಏನಿದೆ? ವಿಕೃತ ದಶ ಇದೆ ರೀ. ಹಾಗಾದ್ರೆ ಪರಮಾಣು ಯಾವಾಗ ಸ್ಕಂಧ ಆಯ್ತರಲ್ಲ, ಸ್ವಲ್ಪ ಒಳಗೆ ಹೋಗಿ ನೋಡೋಣ. ಪರಮಾಣು ಯಾವಾಗ ಸ್ಕಂಧ ಆಯ್ತರಲ್ಲ, ಆವಾಗ ಪರಮಾಣು ಏನು ವಿಸ್ತಾರ ಆಯ್ತೇನ್ರಿ? ಪರಮಾಣುವಿನೊಳಗೆ ಪರಮಾಣು ಶೇರ್ವಾಯ್ತೇನ್ರಿ ಇನ್ನೊಂದ? ಎಂಥ ಅದ್ಭುತ ಮಾತಿದೆ. ಪರಮಾಣು ಇದೇನಿದೆ, ಇದು ಪುದ್ಗಲ ದ್ರವ್ಯ ಇದೆ, ಇದು ಏಕ ಪ್ರದೇಶಿ ಇದೆ. ಹಾಗಾದ್ರೆ ಒಂದು ಕಾಲಾಣು, ಒಂದು ಪರಮಾಣು, ಇವೆರಡೂ ಏಕ ಪ್ರದೇಶಿ ಅದಾವೆ, ಹೌದೇನಿಲ್ಲ? ಇನ್ನು ಪರಮಾಣು ಏನಿದೆ ಅಲ್ಲ, ಅದು ಏಕ ಪ್ರದೇಶಿ ಇದ್ರೂ ಕೂಡ ರೂಪಿ ಇದೆ ರೀ. ಸ್ಕಂಧ ರೂಪಿ ಇದೆ, ಪರಮಾಣು ರೂಪಿ ಇದೆ ರೀ, 2 ರೂಪಿ ಅದಾವ್ರಿ. ಪರಮಾಣು ಏಕ ಪ್ರದೇಶಿ ಇದ್ರೂ ಕೂಡ ರೂಪಿ ಇದೆ. ಕಾಲಾಣು ಅರೂಪಿ ಇದೆ ರೀ, ಏಕ ಪ್ರದೇಶಿ ಇದೆ. ಪ್ರದೇಶದ ಅಪೇಕ್ಷಾದಿಂದ ಸಾಮ್ಯತೆ ಇವು 2 ದ್ರವ್ಯದಲ್ಲಿ, ಒಂದು ಪುದ್ಗಲ ಪರಮಾಣು, ಒಂದು ಕಾಲಾಣು, ಅವೆರಡು ಏಕ ಪ್ರದೇಶಿ ಅದವ್ರಿ. ಪ್ರದೇಶದ ಸಾಮ್ಯತೆಯ ಅಪೇಕ್ಷಾದಿಂದ ಇವೆರಡೂ ಸಮಾನ, ಅವು 3 ಸಮಾನ. ಯಾವ? ಜೀವ, ಧರ್ಮ, ಅಧರ್ಮ 3 ಏನದವ್ರಿ? ಅಸಂಖ್ಯಾತ ಪ್ರದೇಶಿ ಅರ್ಥಾತ್ ಲೋಕ ಪ್ರಮಾಣ ಅದವ್ರಿ. ಆಕಾಶ ಏನಿದೆ? ಅನಂತ ಪ್ರದೇಶಿ ಇದೆ. ಅದರದ್ದು ಯಾವುದರ ಜೊತೆಗೇನು ಹೋಲಿಕೆ ಇಲ್ಲ. ಹಾಗಾದರೆ ಎಲ್ಲಕ್ಕಿಂತ ದೊಡ್ಡ ದ್ರವ್ಯ ಯಾವುದಿದೆ ರೀ? ಎಲ್ಲಕ್ಕಿಂತ ದೊಡ್ಡ ದ್ರವ್ಯ ಯಾವುದಿದೆ? ಕ್ಷೇತ್ರದ ಅಪೇಕ್ಷಾದಿಂದ ಆಕಾಶ ಇದೆ, ಆದ್ರೂ ಅರೂಪಿ ಇದೆ. ಅರೂಪಿ ಇರುವುದರಿಂದ ಸೂಕ್ಷ್ಮ ಅಂತ ಹೇಳಿ ಹೇಳ್ಬೇಕಾದ್ರೆ ಅದು ಪುದ್ಗಲಕ್ಕಿಂತ ಸೂಕ್ಷ್ಮ ಇದೆ ನೋಡಿ, ಹೌದೇನಿಲ್ಲ? ಅಸಂಖ್ಯ ಪ್ರದೇಶಿ ಯಾವ 3 ದ್ರವ್ಯ ಇದಾವೆ, ಅನಂತ ಪ್ರದೇಶಿ ಯಾವ ಆಕಾಶ ಇದೆ, ಆ 4ಕ್ಕಿಂತ ಮತ್ತ ಅರೂಪಿಯೇ ಇರುವಂತಹ ಏಕ ಪ್ರದೇಶಿ ಕಾಲಾಣುವಿನಿಗಿಂತ ದೊಡ್ಡದು ಯಾವುದಿದೆ ರೀ? ಪರಮಾಣು ಇದೆ. ಇದು ಯಾವುದರ ಸಲುವಾಗಿ ತಿಳ್ಕೊಳ್ಳುವುದ? ಇದು ತಿಳ್ಕೊಳ್ಳುವುದ ಒಂದು ಇನ್ನೊಂದರಿಂದ ನಿರಪೇಕ್ಷತೆ. ಆ ಒಂದು ಪರಮಾಣು ನಿಲ್ಲಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕಲ್ಲ, ಅದಕ್ಕೇನಂದ್ರೆ ಒಂದು ಪ್ರದೇಶ ಅಂದರೆ. ಆ ಆಕಾಶದ ಪ್ರದೇಶದೊಳಗೆ ಏನಿದೆ ರೀ? 6 ದ್ರವ್ಯದವ್ರಿ. 6 ಅದಾವೇನು? ಅನಂತದವ್ರಿ.
ಆಕಾಶದ ಒಂದು ಪ್ರದೇಶದೊಳಗೆ ಪರಮಾಣು ನಿಲ್ಲಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕೋ ಅದಕ್ಕೊಂದು ಆಕಾಶದ ಪ್ರದೇಶ ಅಂದರು. ಆ ಒಂದು ಪ್ರದೇಶದೊಳಗೆ 6 ದ್ರವ್ಯದವು ಅಥವಾ ಅನಂತ ದ್ರವ್ಯದವರು. ಪ್ರಶ್ನೆ ಗೊತ್ತಾಗ್ಲಿಲ್ರಿ ಗೌರಣ್ಣವ್ರೆ? 6 ದ್ರವ್ಯದವು ಅರ್ಥಾತ್ 6 ಅದಾವೇನ ಅನಂತ ಅದಾವ್ರಿ? ಒಂದು ಪ್ರದೇಶದೊಳಗ್ರೆ ಅನಂತ ಅದಾವ್ರಿ. ಸಂದೇಹ ಯಾಕೆ? ಸಂದೇಹ ಅನಂತ ಹೇಗದವ ಸುಧಾತಾಯಿ? ವಿಶ್ವದಲ್ಲಿ ದ್ರವ್ಯಗಳ ಸಂಖ್ಯೆ ಹೇಳಿದ್ರು ಜೀವನಂತ ಹೇಳಿದ್ರೇನೆ. ಜೀವನಂತ ಕುದ್ಗಲ ಎಷ್ಟ? ಅನಂತಾನಂತ. ಅನಂತಾನಂತ ಜೀವ ಅನಂತ. ಆಕಾಶದ ಪ್ರದೇಶ ಅಸಂಖ್ಯಾತ, ಅದರೊಳಗೆ ಅನಂತ ಜೀವದವು. ಹಾಗಾದ್ರೆ ಒಂದೊಂದು ಪ್ರದೇಶದ ಮೇಲೆ ಎಷ್ಟಿರೋವ್ರಿ? ಎಷ್ಟಿರೋ? ಅನಂತ. नहीं हे 6 ದ್ರವ್ಯ ಈ ಉಳಿದ 5 ದ್ರವ್ಯ ವಾಸ ಮಾಡುವಂತಹ ಆಕಾಶ ಎಷ್ಟಿದೆ? ಅಸಂಖ್ಯಾತ ಪ್ರದೇಶ ಇದೆ ಅಲ್ಲ. ಒಟ್ಟಿನಲ್ಲಿ ಆಕಾಶ ಅನಂತ ಪ್ರದೇಶ ಇರಲಿ, ಆದ್ರೆ ಇಲ್ಲಿ ನಾವು ಈ ದ್ರವ್ಯಗಳದ್ದು ಮಾಡ್ತಾ ಲೋಕಾಕಾಶ. ಆಕಾಶ ಇರುವುದರ ಜೊತೆಗೆ ಉಳಿದ 5 ದ್ರವ್ಯಗಳು ಕೂಡ ವಾಸ ಮಾಡ್ತಾ ಇದಾವಲ್ಲ, ಆ ಆಕಾಶದ ಪ್ರದೇಶ ಎಷ್ಟದವು? ಅಸಂಖ್ಯಾತ ಅದಾವ. ಹೌದೇನಿಲ್ರಿ? ಹಾಗಾದ್ರೆ ಆ ಅಸಂಖ್ಯಾತ ಪ್ರದೇಶಿ ಆಕಾಶದೊಳಗ ಜೀವ ಎಷ್ಟದವ್ರಿ? ಅನಂತ ಅದಾವ್ರಿ. ಪುದ್ಗಲ ಎಷ್ಟದವು? ಅನಂತಾನಂತ ಅದಾವ್ರಿ. ಹಾಗಾದ್ರೆ ಒಂದು ಆಕಾಶದ ಪ್ರದೇಶದ ಮೇಲೆ ಎಷ್ಟು ಜೀವ ಮತ್ತು ಪುದ್ಗಲ ಇರಬಹುದು? ಅಸಂಖ್ಯಾತ ಜೀವ ಮತ್ತು ಅನಂತ ಪುದ್ಗಲರು ಇರಬಹುದ್ರಲ್ಲ ಅಣ್ಣ. ಅಸಂಖ್ಯಾತ ಜೀವ ಒಂದು ಆಕಾಶದ ಪ್ರದೇಶದ ಮೇಲೆ ಯಾವುದಕ್ಕೆ ಯಾವ ರೀತಿಯಿಂದ ಯಾವಾಗ ಬಾಧೆ ಮಾಡಿದೆ ಹೇಳ್ರಿ? ಹಾಗಾದ್ರೆ ನನಗೆ ಕರ್ಮದಿಂದ ಬಾಧೆ ಇದೆ, ನನಗೆ ಶರೀರದ ರೋಗದಿಂದ ಬಾಧೆ ಇದೆ, ನನಗೆ ನೀನು ಹಾಗೆ ಮಾತಾಡುವುದರಿಂದ ನೋವಾಯಿತು, ಇದೆಲ್ಲ ಎಲ್ಲಿ ಬಂತರಿ? ಎಲ್ಲಿ? ನಮಗೆ ಮೂಲತಃ ವಸ್ತು ವ್ಯವಸ್ಥೆಯನ್ನ, ಅದರ ಸಲುವಾಗಿ ಜೈನ ಸಿದ್ಧಾಂತದೊಳಗೆ ಇಡೀ ಜೈನ ಸಿದ್ಧಾಂತ ಜನರು ಯಾವ ವಸ್ತುವಿನ ಸಿದ್ಧಿಯನ್ನ ಯಾವ ಪ್ರಕಾರ ಮಾಡಿದಾರೋ ಅಥವಾ ವಸ್ತು ಯಾವ ಪ್ರಕಾರ ಇದೆ ಅದನ್ನು ಆ ಪ್ರಕಾರ ತಿಳ್ಕೊಂಡ ನಂತರ ಜೀವದ ಅಂತಿಮ ದಶೆ ಸಿದ್ಧಾವಸ್ಥೆನ ಇದೆ. ಈ ಪ್ರಕಾರ ಜೈನ ಸಿದ್ಧಾಂತದೊಳಗೆ ಯಾವನೋ ಓರ್ವ ಮಹಾಪುರುಷಾರ್ಥಿ, ಯಾವ ಅಭಿಮನ್ಯು ಇದ್ದಲ್ಲ ಅವನ ಅನಂತ ಗುಣಿತ ಪುರುಷಾರ್ಥಿ ಬೇಕ್ರಿ. ಆ ಸಿದ್ಧಾಂತ ರೂಪದ ಚಕ್ರದೊಳಗೆ ಪ್ರವೇಶ ಮಾಡಬೇಕಾದ್ರೆ ಅನಂತ ಪುರುಷಾರ್ಥಿ ಬೇಕ. ಆ ಜೀವ ಅನಂತ ಪುರುಷಾರ್ಥದಿಂದ ಇದನ್ನು ತಿಳಿಯಬಹುದಾಗಿದೆ. ಏನನ್ನ? ವಿಶ್ವದ ಸ್ವರೂಪವನ್ನ. ಜೈನ ಸಿದ್ಧಾಂತದೊಳಗೆ ಮೊದಲನೇ ಪ್ರಶ್ನೆ ಏನಿದೆ? ಯಾವುದನ್ನು ವಿಶ್ವವೆಂದು ಹೇಳುತ್ತಾರೆ? ನಾವು ಹೇಳಿದೆವು 6 ದ್ರವ್ಯಗಳ ಸಮೂಹವನ್ನು ವಿಶ್ವವೆಂದು ಹೇಳಿ. ನಾವು ಹೇಳಲಿಲ್ಲ, ಅಲ್ಲಿ ಬರೆದಿದ್ದಾರೆ. ಹೌದೇನಿಲ್ಲ? 6 ದ್ರವ್ಯಗಳ ಸಮೂಹವನ್ನು ವಿಶ್ವವೆಂದು ಹೇಳುತ್ತಾರೆ. ಆಯ್ತ್ರಿ, ನಮಗ ಜಿನೇಂದ್ರರ ಸಿದ್ಧಾಂತದೊಳಗೆ ಪ್ರವೇಶ ಆಯ್ತೇನ್ರಿ? ಇಲ್ಲ ನೋಡ್ರಿ, ಜಿನಾಗಮ ಇದೆ, ಅದು ಅತ್ಯಂತ ಆಳ ಅಗಾಧ ಇದೆ. ನಿನ್ನೆ ಮೊನ್ನೆ ಬಂದದ್ದಿತ್ತು. ಅದರ ಆಳ ಮತ್ತು ಅಗಾಧ ವಿಸ್ತಾರವನ್ನು ನಾವು ತಿಳಿತಾ ಹೋದ ಹಾಗೆ ನಮ್ಮ ಅಶುಭ ಪರಿಣಾಮಗಳ ತನ್ನಷ್ಟಕ್ಕೆ ತಾನೇ ಅಳಿಸ್ತಾ ಹೋಗ್ತವೆ. ನಮ್ಮ ಶುಭ ಪರಿಣಾಮಗಳ ಮಹಿಮೆ ನಮ್ಮ ಜೀವನದೊಳಗೆ ಉಳಿಯುವುದಿಲ್ಲ. ಇದು ಬೇಕ್ರಿ ನಮಗ. ಅಶುಭ ಪರಿಣಾಮ ಅಳಿದು ಹೋಗ್ಬೇಕ್ರಿ. ಅಳಿದ ಬೀಜ ನಿರ್ನಾಶನವಾಗುವುದು. ಹೇಳ್ತಿರ್ಲಿ ನೀವು ರತ್ನಾಕರವರ್ಣಿಂದ ಏನ? ಈ ಜಿನ ಕಥೆಯನ್ನು ಕೇಳಿದವರ ಬೀಜ ಪಾಪ ಬೀಜ, ಪಾಪದ ಬೀಜ. ಪಾಪ 5 ಅದಾವ್ರಿ: ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ. ಈ ಪಾಪಗಳಿಗೆಲ್ಲ ಬೀಜಪ್ರಾಯ ಯಾವುದಿದೆ ಅಂದ್ರೆ ಮಿಥ್ಯಾತ್ವ ಇದೆ ರೀ. ಆ ಮಿಥ್ಯಾತ್ವದ ಬೀಜ ಏನಿದೆ ಅದ ನಾಶ, ನಿರ್ನಾಶನವಾಗುವುದು. ಆ ಪ್ರಕಾರ ಇಲ್ಲಿ ಯಾವ ಜೀವ ವಿಶ್ವ ವ್ಯವಸ್ಥೆಯನ್ನ, ವಿಜಯ ಭೈ, ವಿಶ್ವದ ವ್ಯವಸ್ಥೆಯನ್ನ, ವಿಶ್ವದಲ್ಲಿ ಯಾವ ಜಿನೇಂದ್ರ ಪ್ರಭು ವಿಶ್ವವನ್ನು ನೋಡಿದರೋ ಆ ವಿಶ್ವದಲ್ಲಿ ಏನೇನಿದೆ
ಅದನ್ನು ಒಂದು ವೇಳೆ ನೀನು ತಿಳಿತಾ ಹೋದಿ, ಅದರ ಆಳಕ್ಕೆ ಇಳಿತಾ ಹೋದಿ, ಅದರ ಅಗಾಧವನ್ನು ಅವಲೋಕನೆ ಮಾಡ್ತಾ ಹೋದಿ ಅಂತಂದ್ರೆ ನಿನ್ನಲ್ಲೇ ಇರುವಂಥ ಪ್ರಗಟ ಪಾಪ ಪರಿಣಾಮಗಳ ಅಳಿದು ಹೋಗ್ತವೆ. ಅಳಿದು ಹೋಗೋದಂತಂದ್ರೆ ಏನ್ರಿ? ಅದರಲ್ಲಿ ಇನ್ನೂ ಉಳಿಯುವುದಿಲ್ಲ, ಅಂಶ ಕೂಡ ಉಳಿಯುವುದಿಲ್ಲ. ಆಮೇಲೆ ಪುಣ್ಯ ಪರಿಣಾಮದ ಯಾವ ಮಹಿಮೆನೂ ನಿನಗೆ ಉಳಿಯುವುದಿಲ್ಲ. ಇಂಥ ಸ್ವಯಂ ನಿರ್ಮಿತ ವಿಶ್ವದೊಳಗ ಯಾರು ರಚಿಸರು? ಈ ಲೋಕವನ್ನು ಯಾರೂ ರಚಿಸಿಲ್ಲ, ಯಾರೂ ಇದರ ಸಂರಕ್ಷಣೆ ಮಾಡ್ತಾ ಇಲ್ಲ, ಇದರ ನಾಶ ಯಾರೂ ಮಾಡುವ ಸಾಧ್ಯತೆ ಇಲ್ಲ. 6 ವಸ್ತು ಸ್ವರೂಪವಿರುವುದು, 6 ಪ್ರಕಾರದ ವಸ್ತುಗಳ ಸ್ವರೂಪ ಯಾವುದಿದೆಯೋ ಅದುವೇ ವಿಶ್ವ ಇದೆ. ಆ ವಿಶ್ವದ ರಚನೆ ಯಾರು ಮಾಡಿದ್ದಾರೆ? ಯಾರೂ ಮಾಡಿಲ್ಲ. ಹಾಗಾದ್ರೆ ಆ ವಿಶ್ವದ ಪದಾರ್ಥಗಳ ಪರಮ ಸ್ವತಂತ್ರತೆಯ ಸ್ವರೂಪವನ್ನು ಒಂದು ಆಕಾಶದ ಪ್ರದೇಶದ ಮೇಲೆ ಅನಂತ ದ್ರವ್ಯಗಳು ವಾಸ ಮಾಡ್ತಾ ಇರೋ ವೇಳೆದೊಳಗೆ ಒಂದಕ್ಕೆ ಇನ್ನೊಂದರಿಂದ ಯಾವುದೇ ಪ್ರಕಾರದ ಬಾಧೆ ಆಗುವುದಿಲ್ಲ, ಆಗಿಲ್ಲ, ಇದುವರೆಗೆ ಆಗಿಲ್ರಿ. ಒಂದು ಸೂಜಿ ತುದಿ ಮೇಲೆ ಅಸಂಖ್ಯ ಶರೀರ, ಒಂದು ಶರೀರದೊಳಗೆ ಅನಂತ ಜೀವ. ಆ ಅನಂತ ಜೀವ ಒಂದು ಶರೀರದೊಳಗೆ ಅದಾವಲ್ಲ, ಒಂದಕ್ಕೆ ಇನ್ನೊಂದರಿಂದ ಯಾವ ಬಾಧೆ ಇದೆ ಹೇಳ್ರಿ? ಒಂದಕ್ಕೆ ಇನ್ನೊಂದರಿಂದ ಪರಸ್ಪರೊಳಗೆ ಯಾವ ಬಾಧೆ ಇದೆ? ಆ ಪ್ರತಿಯೊಂದು ಜೀವ ಅತ್ಯಂತ ಬಾಧಿತ ಇದಾವೆ, ಈ ಮಾತು ಸತ್ಯ. ಆದ್ರೆ ಇನ್ನೊಂದರಿಂದ ಅಲ್ಲ, ಸಣ್ಣ ಭಾವದಿಂದ, ಕಲಂಕ ರೂಪದ ಭಾವನೆ. ನಾವು ಪ್ರತಿಯೊಬ್ಬರೂ ಸಂಸಾರದಲ್ಲಿ ಬಾಧಿತಿದ್ದೇವೆ ಜೀವಗಳು, ಆದರೆ ಇನ್ನೊಂದು ವಸ್ತುವಿನಿಂದಲ್ಲ, ಇನ್ನೊಂದು ಜೀವದಿಂದಲ್ಲ. ಯಾವ ಒಂದು ಪರಮಾಣು ಅಥವಾ ಯಾವ ಒಂದು ಜೀವ ನಮಗೆ ಯಾವುದೇ ಪ್ರಕಾರದ ಬಾಧೆಯನ್ನ, ನಮ್ಮ ಪ್ರದೇಶಗಳ ವಿಸ್ತಾರ ಅಧಿಕ ಆಗಿರ್ಲಿ ಅಥವಾ ನಮ್ಮ ಪ್ರದೇಶಗಳ ವಿಸ್ತಾರ ಬಹಳಷ್ಟು ಸಂಕುಚಿತ ಆಗಿರ್ಲಿ, ಯಾವುದೂ ಪರಮಾಣು ಆಗಲಿ, ಯಾವ ಅನ್ಯ ಜೀವ ಆಗಲಿ, ಯಾವ ಕಾಲದೊಳಗೆ ಎಂಥದೇ ಜೀವಕ್ಕೆ ವಿಸ್ತಾರ ಪ್ರದೇಶ ಇರಲಿ ಅಥವಾ ಅಲ್ಪ ಪ್ರದೇಶ ಇರಲಿ, ಯಾವುದೇ ಜೀವಕ್ಕೆ ಯಾವುದೇ ರೀತಿಯಿಂದ ಬಾಧೆ ತಗಲಿಸುವ ಹಾಗೆ ವಿಶ್ವದ ವ್ಯವಸ್ಥೆ ಇಲ್ಲ. ಈಗ ಶುಭ ಭಾವದ ಪಕ್ಷ ಉಳಿತಿದೆ ಅಂತ ಎಲ್ಲಿ ಉಳಿತಿದೆ? ದೃಷ್ಟಿಯ ವಿಪರೀತತೆ ಹೋದ ಹಾಗೆ ಶುಭದ ಪಕ್ಷ ಬಿಟ್ಟು ಹೋಗ್ತಿದೆ. ದೃಷ್ಟಿಯ ವಿಪರೀತತೆ ಹೊರಟು ಹೋದ ಹಾಗೆ ಅಶುಭ ಈ ಜೀವದ ಜೀವನದೊಳಗೆ ಎಲ್ಲೂ ಕಾಣಿಸುವುದಿಲ್ಲ, ತಲೆ ಮರೆಸಿಕೊಂಡು ಹೊರಟು ನಮಗೆ ಅದು ಮಾಡುವುದಿದೆ ರೀ. ಅದಕ್ಕೆ ಪ್ರಾರಂಭದ ಪ್ರಶ್ನೆ, ಯಾವುದನ್ನು ವಿಶ್ವವೆಂದು ಹೇಳುತ್ತಾರೆ? ಜೀವದ ಕಲ್ಯಾಣಕ ಮತ್ತು ವಿಶ್ವದ ಸ್ವರೂಪಕ ಏನು ಸಂಬಂಧ ಇದೆ? ಇದೆ ನೋಡ್ರಿ ಸಂಬಂಧ, ಮೂಲ ಸಂಬಂಧ ಅಲ್ಲೇ ಇದೆ. ನಮಗೆ ವಿಶ್ವದ ಸ್ವರೂಪದ ಪರಿಚಯ ಇಲ್ಲ. ನಾನು ಅದು ಮಾಡ್ತೇನೆ, ನಾನು ಇದು ಮಾಡ್ತೇನೆ, ನಾನು ಅದು ಕಲಿತೇನೆ, ನಾನು ಇದು ಗಳಿಸ್ತೇನೆ, ನಾನು ಇದನ್ನು ಮಾಡ್ತೇನೆ, ನಾನು ಇದನ್ನು ತಿಂತೇನೆ, ನಾನು ಅದನ್ನು ಉಡ್ತೇನೆ, ನಾನು ಅಲ್ಲಿ ಹೋಗ್ತೇನೆ. ಎಲ್ಲಿ ಹೋಗ್ತೀಯಪ್ಪ? ಏನು ತಿಂತಿ? ಏನು ಉಡ್ತಿ? ಅರೂಪಿ ಆತ್ಮ ಏನು ಉಡೋದು, ಏನು ತಿನ್ನೋದು, ಏನು ಉಣ್ಣೋದು, ಎಲ್ಲಿ ಹೋಗೋದು, ಏನು ಮಾಡೋದು ಹೇಳ್ರಿ ನೋಡೋಣ. ಯಾವುದರೊಳಗೆ ಮಾಡೋದು? ಪ್ರತಿಯೊಂದು ವಸ್ತು ಆ ಕಾಲನೂ. ಇನ್ನೊಂದ್ಸಲ ಹೋಗೋಣವ್ರಿ, ಆಕಾಶದ ಒಂದು ಪ್ರದೇಶದ ಮೇಲೆ ಯಾವ ಒಂದು ಕಾಲನೂ ಇದೆಯಲ್ಲ, ಆ ಕಾಲನೂ. ಆಕಾಶದ ಪ್ರದೇಶದ ಮೇಲೆ ಯಾವ ಧರ್ಮದ್ರವ್ಯ ಇದೆಯಲ್ಲ, ಆ ಧರ್ಮದ್ರವ್ಯ. ಆಕಾಶದ ಪ್ರದೇಶದ ಮೇಲೆ ಯಾವ ಅಧರ್ಮದ್ರವ್ಯ ಇದೆಯಲ್ಲ, ಆ ಅಧರ್ಮದ್ರವ್ಯ. ಆಕಾಶದ ಪ್ರದೇಶದ ಮೇಲೆ ಯಾವ ಅಸಂಖ್ಯ ಜೀವ ಇದಾವಲ್ಲ, ಆ ಅಸಂಖ್ಯ ಜೀವಗಳ. ಆಕಾಶದ ಒಂದು ಪ್ರದೇಶದ ಮೇಲೆ ಯಾವ ಅನಂತ ಪರಮಾಣು ಅದಾವಲ್ಲ, ಆ ಅನಂತ ಪರಮಾಣುಗಳ ನಿರಂತರ ತಮ್ಮ ಸ್ವಭಾವದ ಉಲ್ಲಂಘನೆ ಮಾಡುತ್ತನ, ತಮ್ಮ ಗುಣಗಳ ಹಾನಿ ಮಾಡಿಕೊಳ್ಳುತ್ತನ. ತ್ರಿಕಾಲಿ ಗುಣ ಅನಂತದವ್ರೆ, ಅದರಲ್ಲಿ ಪ್ರತಿಯೊಂದರಲ್ಲೇ. ಇದು ಜಿನಶಾಸನದ ವೈಭವ ಇದೆ ರೀ, ಇದು ಜಿನಶಾಸನದ ಮಹಿಮೆ ಇದೆ. ಇದು ಜಿನಶಾಸನವನ್ನು ಓದುತ್ತಾ ಇರುವಂಥ ನನ್ನ ಭಾಗ್ಯ ಇದೆ. ಉಳಿದು ಇದೆಲ್ಲ ಏನು ರೂಪಿ ಪದಾರ್ಥ ವಿಕೃತಿ ಇದೆ ರೀ, ಅದೆಲ್ಲ ಪುದ್ಗಲದ್ದ. ಹೊಸ ನೋಟ ಹಳಿ ನೋಟ ಎರಡೂ ಪುದ್ಗಲದ ವಿಕೃತಿ ಇದೆ ರೀ. ಸುಂದರ ಶರೀರ, ಅಸುಂದರ ಶರೀರ, ನಿಶಕ್ತ ಶರೀರ, ಪ್ರಬಲ ಶರೀರ, ಎರಡೂ ಪುದ್ಗಲದ ವಿಕೃತಿ ಇದೆ ರೀ. ಒಂದು ದಿವಸ ಬೂದಿ ಅರ್ಥಾತ್ ಪರಮಾಣುನ ಆಗೋದಿದೆ. ಪರಮಾಣು ಏಕತ್ರಿತ ಆಗಿದ್ದಾವೆ, ಪರಮಾಣು ಭಿನ್ನ ಭಿನ್ನ ಆಗ್ತವೆ. ಪುದ್ಗಲದ ಸ್ವರೂಪನ ಇದೆ. ಏನ? ಪೂರಣ ಗಲನ, ಪೂರಣ ಗಲನ, ಪೂರಣ ಗಲನ. ಯಾಕೆ ಮಾಡ್ತಾವ? ಅದರ ಸ್ವರೂಪನ ಇದೆ.
ಮತ್ತು ಪ್ರತಿಯೊಂದರ ಸ್ವರೂಪ ಆಯಾ ತನ್ನ ತನ್ನ ಸ್ವರೂಪ ಹೇಗಿದೆಯೋ ಹಾಗೆ ನಿರಂತರದ ತನ್ನ ಸ್ವರೂಪವನ್ನು ಕಾಯ್ದುಕೊಂಡು ವಿಶ್ವದೊಳಗೆ ತನ್ನ ಸತ್ತಾ ಬಿಟ್ಟು ಕೊಡುತ್ತನ ತನ್ನ ಕಾರ್ಯದಿಂದ ಯಾವಾಗೂ ಅದು ವಿಚಲಿತ ಆಗುವುದಿಲ್ಲ ಅಂದಮೇಲೆ ನನಗೆ ಯಾರೇನು ಮಾಡಿದರೆ ನಾನು ಯಾರಿಗೆ ಏನು ಮಾಡಿದೆ. ಹಾಗಾದ್ರೆ ಶುಭ ಅಶುಭ ಎಲ್ಲಿ ಪಕ್ಷ ಉಳಿತಿದ್ದೀರಿ? ಪ್ರತಿಯೊಂದು ಅಣುವನ್ನು ಒಂದು ಪ್ರದೇಶದೊಳಗಿರುವಂತಹ ಅನಂತ ದ್ರವ್ಯ ರೀ. ಒಂದಿಷ್ಟು ಬುದ್ಧಿಯೊಳಗ ಶಾಂತ ಚಿತ್ತದಿಂದ ಈ ವಿಶ್ವ ವ್ಯವಸ್ಥೆಯನ್ನ ಆ ಒಂದು ಆಕಾಶದ ಪ್ರದೇಶದೊಳಗ ಪರಸ್ಪರ ನಿರ್ಬಾಧ ರೂಪದಿಂದಿರುವಂತಹ 6 ಅಥವಾ ಅನಂತ ದ್ರವ್ಯಗಳನ್ನ ಒಂದೇ ಸಲ ಬುದ್ಧಿಯ ಭೂಮಿಕೆಯೊಳಗೆ ತಂದುಕೊಂಡ ನೋಡೋಣ ರೀ. ಜ್ಞಾನ ದೃಷ್ಟಿಯಿಂದ ಅವಲೋಕನೆ ಮಾಡೋಣ. ಈ ಚರ್ಮಚಕ್ಷುವಿನ ಮೂಲಕ ಯಾವುದು ಕಾಣಿಸ್ತಿದೆಯೋ ಅದರ ಮೇಲಿನ ಮಮತೆಯನ್ನು ಬಿಟ್ಟು ಬಿಡೋಣ. ಜ್ಞಾನ ಚಕ್ಷುವಿನಿಂದ ಒಂದೇ ಸಲ ವಿಶ್ವದ ವ್ಯವಸ್ಥೆ ಏನಿದೆ, ಆಕಾಶದ ಒಂದೊಂದು ಪ್ರದೇಶದೊಳಗಿರುವಂತಹ ಅನಂತ ದ್ರವ್ಯಗಳ ತಮ್ಮಲ್ಲೇ ಇರುವಂತಹ ಅನಂತ ಗುಣಗಳನ್ನ ಯಥಾವತ್ತು ಕಾಯ್ದುಕೊಂಡು ನಿರಂತರ ತನ್ನ ಯೋಗ್ಯ ಕಾರ್ಯ ಮಾಡ್ತಾರೆ. ಹಾಗಾದ್ರೆ ಯಾರದ ರಕ್ಷಣೆ ನಾವು ಮಾಡಿದ್ರೆ? ಪರೋಪಕಾರಾಯ ಮಿದಂ ಶರೀರಂ ಲೋಕೋಕ್ತಿ ಇದೆ. ಅದು ಲೋಕೋಕ್ತಿ ಲೌಕಿಕ ದೃಷ್ಟಿಯಿಂದ ಯೋಗ್ಯ ಇದೆ. ಅದಕ್ಕೆ ಉಪದೇಶ 2 ಪ್ರಕಾರ. ಒಂದು ವರ್ತಮಾನ ಜೀವನದೊಳಗ ಯಾವ ಪ್ರಕಾರ ಲೌಕಿಕದೊಳಗ ಪ್ರಶಸ್ತ ಇದೆಯೋ ಆ ಪ್ರಕಾರದ ಉಪದೇಶ. 2ನೇದ ತ್ರಿಕಾಲಿ ಜೀವದ ಅಪೇಕ್ಷಾದಿಂದ ನಾನು ಯಾವಾಗಲೂ ಇರುವಂತಹದ್ದೇನೆ, ನನಗೆ ಯಾವುದರಿಂದ ಬಾಧೆ ಇದೆ, ನನಗೆ ಯಾವುದರಿಂದ ತೊಂದರೆ ಇದೆ, ಯಾವ ಪದಾರ್ಥವನ್ನು ನಾನು ಬಾಧೆಗೆ ಕಾರಣ ಅಂತೇಳಿ ತಿಳ್ಕೊಂಡಿದ್ದೇನೆ, ಅದು ನನ್ನ ಅಜ್ಞಾನ ಎಷ್ಟು ದೊಡ್ಡದಿದೆ. ಇದರಿಂದ ನನಗೆ ದುಃಖ ಆಗ್ತಾ ಇದೆ. ಇದರಿಂದ ದೇಹ ತನ್ನಲ್ಲೇ ತಾನು ನಿಶಕ್ತಿ ರೂಪದಿಂದೋ ಕುರೂಪ ರೂಪದಿಂದೋ ರೋಗ ರೂಪದಿಂದೋ ಅದನ್ನೆಲ್ಲ ವಿಭಾಜನೆ ಮಾಡಿದವರು ಯಾರ? ಈ ಜೀವದ ಜ್ಞಾನದಲ್ಲಿ. ರೋಗವನ್ನು ರೋಗ ಅಂತ ಹೇಳಿ ತಿಳಿಯಲ್ಲ. ನಿಶಕ್ತಿ ರೂಪದ ಅವಸ್ಥೆಯನ್ನು ನಿಶಕ್ತಿ ರೂಪ ಅಂತ ಹೇಳಿ ತಿಳಿ. ಅದರಲ್ಲಿ ಯಾವ ಪ್ರಕಾರದ ನೀನು ಖೇದ ಖಿನ್ನ ಆಗುವ ಅವಶ್ಯಕತೆ ಇಲ್ಲ. ನೀನು ಖೇದ ಖಿನ್ನ ಆದ್ರೆ ಆ ಅವಸ್ಥೆಗಳಿಗೆ ಬದಲಾವಣೆ ಆಗುವುದಿಲ್ಲ. ನಿನಗೆ ಹಾಗೆ ಬೇಕೋ ಹಾಗೆ ಮಾಡ. ಅದಕ್ಕೆ ಇದನ್ನೆಲ್ಲ ಹೇಳಿ ರುಚಿಸಿದ ಕಡೆ ಹೋಗಲಿ ಜೀವ ಅಂತ ಹೇಳ್ತಾರೆ. ಇದು ಹೀಗಿದೆ ಮಾರ್ಗ, ಇದು ಹೀಗಿದೆ ನೋಡಪ್ಪ. ನೀ ಖೇದ ಖಿನ್ನ ಆದ್ರೂ ಯಾವ ಪದಾರ್ಥದೊಳಗೆ ಯಾವ ಬದಲಾವಣೆ ಆಗುವುದಿಲ್ಲ. ನೀನು ತೊಟ್ಟ ನಿಂತಹ ವಸ್ತ್ರ ಸದೃಶ ಇರುವಂತಹ ದೇಹದೊಳಗೆ ಯಾವ ಬದಲಾವಣೆ, ನಿನ್ನ ಇಚ್ಛೆಯ ಪ್ರಕಾರ ನೀನು ಖೇದ ಖಿನ್ನ ಆಗುವುದರಿಂದ ದೀನ ಆಗುವುದರಿಂದ ಅದರಲ್ಲೇ ಬದಲಾವಣೆ ಆಗುವುದಿಲ್ಲ. ಇದು ವಿಶ್ವದ ವ್ಯವಸ್ಥೆ ಇದೆ. ಸರ್ವಜ್ಞ ಪ್ರಭು ನೋಡಿದಾರ, ಸರ್ವಜ್ಞ ಪ್ರಭು ಹೇಳಿದಾರ. ಹೇಗೆ ಹೇಳಿದರು? ವೀತರಾಗ ಭಾವದೊಳಗೆ ನಿಂತುಕೊಂಡು ಹೇಳಿದರು. ನಮ್ಮ ಮೇಲೆ ರಾಗನೂ ಇಲ್ಲ ಅವರಿಗೆ, ನಮ್ಮ ಮೇಲೆ ಯಾವ ಪ್ರಕಾರದ ದ್ವೇಷನೂ ಇಲ್ಲ. ನಮ್ಮ ಮೇಲೆ ರಾಗ ಇಲ್ಲವೇ ಇಲ್ಲ. ರಾಗನೂ ಇಲ್ಲ ಅಂದ ಮೇಲೆ ದ್ವೇಷ ಹೇಗಿರು?